ಇನ್ನು ಸಂಶಯಾಸ್ಪದವಾಗಿ ಬಾಲಕೃಷ್ಣ ಗೌಡ ಎನ್ನುವಾತ ಸಾವನ್ನಪ್ಪಿದ ವಿಚಾರದ ಕುರಿತಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಮರ್ಡರ್ ಕೇಸ್ ದಾಖಲಾಗಿದೆ. ಸಂಶಯಾಸ್ಪದವಾಗಿ ಸಾವಿಗೀಡಾಗಿದ್ರು ಈ ಹಿಂದೆ ಯಾರು ಬಾಲಕೃಷ್ಣ ಗೌಡ ಎನ್ನುವವರು. ತಿಮರೋಡಿ ವಿರುದ್ಧ SITಗೆ ದೂರು ಕೊಟ್ಟಿದ್ದಾರೆ ಭಾಸ್ಕರ್ ನಾಯ್ಕ್, ಅವರ ಮಗ ಪುತ್ರ ಭಾಸ್ಕರ್ ನಾಯ್ಕ್ ದೂರನ್ನು ನೀಡಿದ್ದಾರೆ. ತನಿಖೆಯಲ್ಲಿ ಬಯಲಾಗುತ್ತಾ ಬಾಲಕೃಷ್ಣ ಗೌಡ ಕೊಲೆ ರಹಸ್ಯ ಅನ್ನುವುದು ಇನ್ನಷ್ಟೇ ಗೊತ್ತಾಗಬೇಕಾಗುತ್ತೆ. 2018ರಲ್ಲಿ ಸಂಶಯಾಸ್ಪದವಾಗಿ ಸಾವನ್ನಪ್ಪಿದಂತಹ ಬಾಲಕೃಷ್ಣ ಗೌಡ ಬೆಳ್ತಂಗಡಿಯ ಬಿಲ್ಲ ರೋಡಿಯಲ್ಲಿರುವಂತಹ ಸರ್ಕಾರಿ ಜಾಗದಲ್ಲಿ ಅವರನ್ನ ಹೂತಿಟ್ಟಿದ್ರು ಅನ್ನುವಂತ ಆರೋಪ ಕೇಳಿ ಬಂದಿತ್ತು. ತಿಮರೋಡಿ ಕೊಲೆ ಮಾಡಿದ್ದಾರೆ ಎಂದು ಆರೋಪಿಸಿದ್ರು ಸ್ಥಳೀಯರು. ಬಾಲಕೃಷ್ಣ ಸಾವಿನ ಬಗ್ಗೆ ತನಿಖೆ ನಡೆಸಿ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ದೊಡ್ಡ ಮಟ್ಟದಲ್ಲಿ ಗುಂಡಿಯನ್ನ ತೋಡಿ ಅಲ್ಲಿ ಮುಚ್ಚಿಡಲಾಗಿತ್ತು. ಬಾಲಕೃಷ್ಣ ಅವರನ್ನ ಕೊಲೆಯನ್ನ ಮಾಡಿದ್ರು ತಿಮರೋಡಿ ಆ್ಯಂಡ್ ಗ್ಯಾಂಗ್. ಆ ಬಳಿಕ ಅದನ್ನು ಮುಚ್ಚಿಡ್ಲಿಕ್ಕೆ ದೊಡ್ಡ ಮಟ್ಟದ ಒಂದು ಗುಂಡಿಯನ್ನು ತೋಡಿ JCPಗಳಲ್ಲಿ ಇಟ್ಯಾಚಿಗಳಲ್ಲಿ ಅಲ್ಲಿ ಆ ಬಾಡಿಯನ್ನ ಮುಚ್ಚಿಡಲಾಯಿತು. ಇದೀಗ ಆ ಸ್ಥಳವನ್ನು ಉತ್ಖನನ ಮಾಡಿ ಅದರ ಬಗ್ಗೆ ತನಿಖೆಯನ್ನ ಮಾಡಬೇಕು ಅಂತ ಹೇಳಿ ಭಾಸ್ಕರ್ ರಾವ್ ಎನ್ನುವರು ದೂರು ನೀಡಿದ್ದಾರೆ. ಇನ್ನು ಈ ಸುದ್ದಿಯನ್ನ ಬ್ರೇಕ್ ಮಾಡಿದ್ದೆ ನಿಮ್ಮ ಪವರ್ ಟಿವಿ. 2018ರಲ್ಲಿ ಯಾವ ರೀತಿಯಾಗಿ ಸಂಶಯಾಸ್ಪದವಾಗಿ ಓರ್ವ ವ್ಯಕ್ತಿ ಸಾವಿಗೀಡಾಗ್ತಾನೆ, ಅದು ತಿಮರೋಡಿ ಮಾಡಿದ್ದು ಅನ್ನುವಂಥ ಆಪಾದನೆಗಳು ಬರುತ್ತೆ. ಅದನ್ನು ಯಾವ ರೀತಿಯಲ್ಲಿ ಮಣ್ಣು ಮಾಡಲಾಗುತ್ತೆ. ಇದೀಗ ಅವರ ಮನೆಯವರು ಯಾವ ರೀತಿಯಲ್ಲಿ ಬಂದು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ, ಅವರ ಸಂಬಂಧಿಕರು ಬಂದು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ, ತನಿಖೆ ಮಾಡಿ ಅಗಿರಿ ಅಂತ ಹೇಳ್ತಾ ಇದ್ದಾರೆ. ಈ ಸುದ್ದಿಯನ್ನ ಪ್ರಥಮ ಬಾರಿಗೆ ಮಾಧ್ಯಮಗಳಲ್ಲಿ ಬಿತ್ತರಿಸಿದ್ದೆ ಪವರ್ ಟಿವಿ. ಭಾಸ್ಕರ್ ಸ್ನೇಹಿತ ಭಾಸ್ಕರ್ ಎಂಬಾತರು ಏನಿದ್ದಾರೆ ಇವರು ಅವರ ಸ್ನೇಹಿತರಾಗಿದ್ರು. ನಮಗೆಲ್ಲ ಆ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿ ಸ್ಟೇಷನ್ಗೆ ಹೋದ್ರೆ ಅಲ್ಲಿ ಧಮ್ಕಿ ಕೊಟ್ಟು ನಮ್ಮನ್ನು ವಾಪಸ್ ಕಳಿಸಿದ್ರು. ಇವರ ತಂಡ ಅಡ್ಡಗಟ್ಟಿತ್ತು ನಮ್ಮನ್ನ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು ಅವರು. ಇನ್ನು ಈ ಬಗ್ಗೆ ದೂರುದಾರ ಭಾಸ್ಕರ್ ನಾಯ್ಕ್ ಪವರ್ ಟಿವಿ ಜೊತೆ ಮಾತನಾಡಿದ್ದಾರೆ. ಅವ್ರು ಏನೇನು ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ನಮ್ಮೊಂದಿಗೆ ಭಾಸ್ಕರ್ ನಾಯ್ಕ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀವಿ. ಈಗ ಸರ್, ಈಗ ಇವತ್ತು SITಗೆ ಒಂದಿಷ್ಟು ಡೌಟ್ಗಳ ಮೇಲೆ ದೂರನ್ನು ಕೊಟ್ಟಿದ್ದೀರಿ. ಆ ದೂರಿನ ಸಾರಾಂಶ ಏನು ಸರ್? ಸಾರಾಂಶ ಏನಿಲ್ಲ ಸರ್. 2018ರಲ್ಲಿ ನಾವು ಬೆಳ್ತಂಗಡಿ ಠಾಣೆಗೆ ಒಂದು ದೂರನ್ನು ನೀಡಿರ್ತೇವೆ. ಸ್ಥಳೀಯ ವ್ಯಕ್ತಿ ಉಜಿರೆ ಗ್ರಾಮದ ಬಿಲ್ಲ ರೋಡಿ ನಿವಾಸಿ ಭಾಸ್ಕರ್ ರಾವ್ ಅವರ ಸ್ಥಳದಲ್ಲಿರುವಂಥ ಸರ್ಕಾರಿ ಜಾಗದಲ್ಲಿ ಸ್ಥಳೀಯ ವ್ಯಕ್ತಿಯೋರ್ವರು ಮರ ಕಡಿಯುವ ಸಂದರ್ಭದಲ್ಲಿ ಒಂದು ಹೆಣವನ್ನು ಊತ ಹಾಕಿದ್ದಾರೆಂಬ ಇದು ನಮ್ಮ ಸ್ಥಳೀಯರಿಗೆ ಬರುತ್ತೆ. ಆ ಸಂದರ್ಭದಲ್ಲಿ ನಾವು ವಿಚಾರಣೆ ಮಾಡಲಾಗಿ ಸ್ಥಳೀಯ ವ್ಯಕ್ತಿ ಸೋಂಪ ಯಾನೆ ಬಾಲಕೃಷ್ಣ ಗೌಡ ಅವರು ನಾಪತ್ತೆಯಾಗಿರುವ ಸಮಯವೇ ಅದಾಗಿರುತ್ತದೆ. ಆ ಬಗ್ಗೆ ಅವರ ಮಕ್ಕಳಲ್ಲಿ ವಿಚಾರಿಸಿದಾಗ ಅವರು ಸ್ಪಷ್ಟವಾಗಿ ದೂರನ್ನು ಕೂಡ ಠಾಣೆಗೆ ನೀಡಿರುವುದಿಲ್ಲ. ನಂತರ ನಾವು ಪೊಲೀಸ್ ಇಲಾಖೆಯನ್ನು ಸಂಪರ್ಕಿಸಿದಾಗ ಠಾಣಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡ್ತಾರೆ, ಪರಿಶೀಲನೆ ಮಾಡ್ತಾರೆ. ಇದರಲ್ಲಿ ಸತ್ಯಾಂಶ ಇದೆ, ದೂರು ಕೊಡಿ ಅಂತ ಹೇಳ್ತಾರೆ. ನಾವು ದೂರು ಕೊಡ್ತೇವೆ. ನಿಮ್ಮ ಡೌಟ್ಸ್ ಏನು ಸರ್? ಆಕ್ಚುಲಿ ಯಾರ ವಿರುದ್ಧ ದೂರು ಕೊಟ್ಟಿದ್ದು ಅಂತ ನಾವು ಆ ಬಗ್ಗೆ ದೂರ ಅಂತ ಹೇಳಿದ್ರೆ ಅದರ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕು. ಅಲ್ಲಿ ಊತ ಹಾಕಿದ್ದಾರಾ, ಯಾರದ ಏನಾಗಿದೆ, ಕೊಂದದ್ದ ಆತ್ಮಹತ್ಯೆ ಏನೆಂಬುದನ್ನು ನಮಗೆ ಅದು ಸ್ಪಷ್ಟ ಇದು ಬೇಕು. ಸ್ಥಳೀಯ ವ್ಯಕ್ತಿ ಪ್ರಭಾವಿಯಾಗಿರುವುದರಿಂದ ಅದು ಮುಚ್ಚಾಕಿದ್ದಾರೆ ಅನ್ನುವಂಥ ಗುಮಾನಿ ಇಡೀ ಊರಿನವರಿಗಿದೆ. ಅದಕ್ಕಾಗಿ ನಾವು SITಗೆ ತಿಮರೋಡಿ ಈ ಮರವನ್ನು ಕಡ್ದವರು ಸರ್, ಅವರೇ JCBಯಲ್ಲಿ ಅವರೇ ನಿಂತು ಅದನ್ನು ಮುಚ್ಚಿ ಹಾಕಿದ್ದಾರೆ ಎಂಬುದು ಸ್ಥಳೀಯರಿಗೆ ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಇದನ್ನ ಸ್ಥಳೀಯರೆಲ್ಲ ನಮಗೆ SIT ಅವರಿಗೆ ಸಮಾಧಿ ಅಗಿಬೇಕು ಅಂತ ಹೇಳಿ ಮನವಿ ಮಾಡ್ಕೊಂಡ್ರೆ ಅವ್ರು ಏನಂದ್ರು ಸರ್? ಅದಕ್ಕೆ ಅವರು ಇದರ ಬಗ್ಗೆ ಸಂಪೂರ್ಣವಾದ ಇದನ್ನು ಕಲೆ ಹಾಕ್ತೇವೆ, ಆನಂತರ ಏನೆಲ್ಲ ಅದಕ್ಕೆ ಬೇಕು ಅದರ ಬಗ್ಗೆ ನಾವು ಕ್ರಮ ಕೈಗೊಳ್ತೇವೆ. ಕೆಲವು ದಿವಸಗಳಲ್ಲಿ ಇದರ ಸ್ಪಷ್ಟ ಚಿತ್ರಣ ನಿಮಗೆ ನಾವು ತೋರಿಸಲಿಕ್ಕೆ ನಾವು ಕೊಡ್ತೇವೆ ಸರ್. ಇದಿಷ್ಟು ದೂರುದಾರ ಭಾಸ್ಕರ್ ನಾಯ್ಕ್ ಅವರ ಮಾತುಗಳು. ಕ್ಯಾಮರಾಮನ್ ಧನರಾಜ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ದಕ್ಷಿಣ ಕನ್ನಡ.